ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಮತ್ತೊಂದು ಹೊಸ ಗೇಟ್ ತೆರೆಯಲಾಗುತ್ತಾ? ಹೀಗೊಂದು ಪ್ರಶ್ನೆ ಈಗ ಹುಟ್ಟಿಕೊಳ್ತಿದೆ. ಈಗಾಗಲೇ 4 ಪ್ರಮುಖ ದ್ವಾರಗಳನ್ನ ಸಸ್ಯಕಾಶಿ ಲಾಲ್ಬಾಗ್ ಹೊಂದಿದೆ. 4 ದಿಕ್ಕುಗಳಲ್ಲಿ 4 ಮುಖ್ಯ ದ್ವಾರವನ್ನ ಹೊಂದಿದೆ. ಜೆಸಿ ರಸ್ತೆ ಕಡೆ ಮೈನ್ ಗೇಟ್ ಇದೆ, ಬಸವನಗುಡಿ ಕಡೆ ವೆಸ್ಟ್ ಗೇಟ್ ಇದೆ, ಡಬಲ್ ರೋಡ್ ಕಡೆ ಈಸ್ಟ್ ಗೇಟ್ ಇದೆ, ಇನ್ನು ಸಿದ್ದಾಪುರ ಕಡೆ ನಾರ್ತ್ ಗೇಟ್ ಇದೆ. ಈಗ ಮತ್ತೊಂದು ದ್ವಾರವನ್ನ ತೆರೆಯುವುದಕ್ಕೆ ಚಿಂತನೆ ನಡೆಸಲಾಗ್ತಿದೆ. ಲಾಲ್ಬಾಗ್ ಒಳಗಿರುವಂತಹ ಕ್ಯಾಂಟೀನ್ ಸಮೀಪ ಹೊಸ ಗೇಟ್ ನಿರ್ಮಿಸುವುದಕ್ಕೆ ಪ್ಲಾನಿಂಗ್ ನಡೀತಿದೆ. ವಾಹನ ಸಂಚಾರ ಕಡಿಮೆ ಮಾಡುವ ಉದ್ದೇಶದಿಂದ ಹೊಸ ಗೇಟ್ ತೆರೆಯುವುದಕ್ಕೆ ಚಿಂತನೆ ಮಾಡಲಾಗ್ತಿದೆ ಅಂತ ಹೇಳಲಾಗ್ತಿದೆ. ಇದೇ ಹೊಸ ಗೇಟ್ ತೆರೆಯುವ ನಿರ್ಧಾರಕ್ಕೆ ಸಾರ್ವಜನಿಕರಿಂದ ಆಕ್ಷೇಪ ವ್ಯಕ್ತವಾಗಿದೆ. ಈಗಾಗಲೇ ಅಗತ್ಯವೆನಿಸುವ ದ್ವಾರಗಳಿವೆ. ಮತ್ತೊಂದು ಗೇಟ್ ಮಾಡೋದ್ರಿಂದ ಪರಿಸರಕ್ಕೆ ಧಕ್ಕೆ ಆಗುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಮತ್ತೊಂದು ಗೇಟ್ ಬೇಡ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಹೊಸ ಗೇಟ್ ನಲ್ಲಿ ಸಾರ್ವಜನಿಕರಿಗೆ ಅವಕಾಶ ಇಲ್ಲ ಅಂತ ಲಾಲ್ಬಾಗ್ ನಿರ್ದೇಶಕರು ತಿಳಿಸಿದ್ದಾರೆ. ಅಧಿಕಾರಿಗಳು ಹಾಗೂ ಆಡಳಿತ ಸಿಬ್ಬಂದಿಗಳ ವಾಹನ ಸಂಚಾರಕ್ಕಾಗಿ ಹೊಸ ಗೇಟ್ ತೆರೆಯಲಾಗ್ತಿದೆ. ಈಗಿರುವ ಮುಖ್ಯ ಗೇಟ್ ನಲ್ಲಿ ಅಧಿಕಾರಿಗಳು ಹಾಗೂ ಅವರ ಹೆಸರು ಹೇಳಿ ಬರುವ ವಾಹನಗಳ ಸಂಖ್ಯೆ ಹೆಚ್ಚಾಗಿದೆ. ಈ ವಾಹನಗಳು ನೇರವಾಗಿ ಲಾಲ್ಬಾಗ್ ಒಳಗೆ ಹೋಗ್ತಿವೆ. ಇದು ಸಹಜವಾಗಿ ಲಾಲ್ಬಾಗ್ ಪ್ರವಾಸಿಗರಿಗೆ ಕಿರಿಕಿರಿ ಉಂಟು ಮಾಡ್ತಿದೆ. ಇದನ್ನ ತಡೆಯುವ ಉದ್ದೇಶದಿಂದ ಅವಶ್ಯಕ ಜಾಗದಲ್ಲಿ ಗೇಟ್ ಮಾಡಿದ್ರೆ ಪ್ರತ್ಯೇಕ ಮಾರ್ಗ ಇರುತ್ತೆ. ಇದರಿಂದ ಪ್ರವಾಸಿಗರಿಗೆ ಹಾಗೂ ಪರಿಸರಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ, ಹೀಗಂತ ಅಲ್ಲಿನ ಅಧಿಕಾರಿಗಳು ತಿಳಿಸುತ್ತಿದ್ದಾರೆ. ಆದ್ರೆ ಲಾಲ್ಬಾಗ್ಗೆ ಪ್ರವೇಶಿಸಲು ಮತ್ತೊಂದು ಗೇಟ್ ತೆರೆಯಲಾಗ್ತಿರೋದ್ರಿಂದ ಇದರಿಂದ ಉದ್ಯಾನದ ಪರಿಸರಕ್ಕೆ ಧಕ್ಕೆ ಆಗುತ್ತೆ ಅಂತ ಲಾಲ್ಬಾಗ್ ವಾಯು ವಿಹಾರಿಗಳು ದೂರುತ್ತಿದ್ದಾರೆ. ಸರ್ಕಾರ ಇದಕ್ಕೆ ಅವಕಾಶ ನೀಡಬಾರದು ಅಂತ ಹೇಳ್ತಿದ್ದಾರೆ. ವಾಹನಗಳ ಸಂಚಾರ ಕಡಿಮೆ ಮಾಡುವ ಉದ್ದೇಶದಿಂದ ಇಲಾಖೆಯ ಕ್ಯಾಂಟೀನ್ ಪಕ್ಕದಲ್ಲಿ ನೂತನ ಗೇಟ್ ತೆರೆಯುವ ಚಿಂತನೆಯಲ್ಲಿ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳು ಇದ್ದಾರೆ. ಇದಕ್ಕೆ ವ್ಯಾಪಕ ವಿರೋಧ ಕೂಡ ವ್ಯಕ್ತವಾಗ್ತಿದೆ.